guys, welcome back to my YouTube channel. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಗೈಸ್, ಇದು ಹಬ್ಬದ ಹಿಂದಿನ ದಿನ ಫುಲ್ ಪ್ರಿಪ್ರೇಷನ್ನು ಎಲ್ಲ ಮಾಡ್ಕೊತಿದ್ದೀವಿ. ಈಗ ತನಕ ಸ್ನಾನ ಮಾಡ್ಕೊಂಡು ಊಟ ಮಾಡಿದೆ. ಸ್ವಲ್ಪ ಬಾತ್ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಿತ್ತು. ಈಗ ನೀರು ಥರ ಅಂತ ಕಳಿಸ್ತಾವ್ರೆ. ಫುಲ್ ನೀಟಾಗಿ ಉಜ್ಜಿದ್ದೀನಿ. 2 ಕ್ಯಾನ್ ನೀರು ತಂದು ಫುಲ್ಲು ನೋಡಿ ಅಡುಗೆ ಮನೆಯದೆಲ್ಲ ಯಾವ ಥರ ಫುಲ್ಲು ವಾಶ್ ಎಲ್ಲ ನೀಟಾಗಿ ಮಾಡ್ತಾವ್ರೆ. ಕೆಲಸ ಇದೆಲ್ಲ ನೋಡಿ, ಎಲ್ಲ ನೀಟಾಗಿ ರೆಡಿ ಮಾಡ್ಕೊತಾರೆ ನಮ್ಮಮ್ಮ. ಇನ್ನೂ ಊಟ ಮಾಡಿಲ್ಲ ನಮ್ಮಮ್ಮ, ಇನ್ನೂ ನೀಟಾಗಿ ಸ್ನಾನ ಮಾಡ್ದಲ್ವಾ, ಸ್ನಾನ ಆಯಿತು ಎಲ್ಲ ನೀಟಾಗಿ. ಈಗ ಫ್ರೆಶ್ಶಾಗಿ ಈಗ ಸಂಜೆ ಮೇಲೆ ಆಲ್ರೆಡಿ ಸ್ವಲ್ಪ ಐಟಮ್ ತಂದವ್ರೆ ಗೈಸ್, ಪೂಜೆ ಸಾಮಾನು ಇದೆಲ್ಲ. ಮತ್ತೆ ಇನ್ನೂ ಸ್ವಲ್ಪ ತರಬೇಕು, ತರೋಣ ಹೋಗಿ. ಒಂದು ಸ್ವಲ್ಪ ಅಷ್ಟೊಂದೇನು ಜಾಸ್ತಿ ಏನಿಲ್ಲ, ಮೇನ್ ಸ್ವಲ್ಪ ಸಣ್ಣ ಪುಟ್ಟದ್ದು ಒಂದು ಸ್ವಲ್ಪ ಬಿಟ್ಬಿಟ್ಟವ್ರೆ, ಅದನ್ನು ತರಬೇಕು. ತಗೊಬಂದು ನೋಡೋಣ ಸಂಜೆ ಎಲ್ಲ ಯಾವ ಥರ ಏನಾಗುತ್ತೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಹಬ್ಬದ ಹಿಂದಿನ ದಿನ ಇದು, ಮತ್ತು ಹಬ್ಬದ ಹಿಂದಿನ ದಿನ 2 ಆಗುತ್ತೆ ಇದು. ಓಕೆ ಗೈಸ್, ನೋಡೋದ ಮುಂದೆ. ಗೈಸ್ ನೋಡಿ, ಇವಾಗ ಊಟ ಮಾಡ್ತಾವ್ರೆ. ಎಷ್ಟಮ್ಮ ಟೈಮು? ಪೂಜೆ ಇದೆಲ್ಲ ಪಾತ್ರೆ ಎಲ್ಲ ತೊಳೆದು ಇವಾಗ ನೀರೆಲ್ಲ ತಗೊಬಂದು ಕೊಟ್ಟೆ. ಇವಾಗ ಎಲ್ಲ ಫುಲ್ ಅದು ಹೊಸ ನೀರಲ್ಲೆಲ್ಲ ನೀಟಾಗಿ ಮತ್ತೆ ಒಂದ್ಸರಿ ತೊಳೆದು ಇವಾಗ ಊಟ ಮಾಡ್ತಾರೆ. ಇನ್ನು ಇದಕ್ಕೆ ಬೇರೆ ಹೋಗ್ಬೇಕು. ಒಂದು ಐಸ್ ಕ್ರೀಮ್ ತಿಂದೆ ಕಣಮ್ಮ, ಸಕಾಲಾಗಿ ಒಂಥರ ಹೊಟ್ಟೆ ಎಲ್ಲ ಒಂಥರ ಗ್ಯಾಸ್ಟ್ರಿಕ್ ಅದಕ್ಕೂ ಫುಲ್ ಇದಾಗ್ಬಿಟ್ಟಿತ್ತು. ಅಮ್ಮ, ಇದಕ್ಕೆ ಸೋಫಾ ಮೇಲೆಲ್ಲ ಇದಾಸಲ್ವಾ? ಮತ್ತೆ ಇದೆಲ್ಲ ಯಾವಾಗ ಮಾಡ್ಕೊತೀಯ? ಮಾಡ್ಬೇಕೀಗ. ನೀನು ಹಾಸ್ಕೊಬ ಎಲ್ಲ ಸೋಫಾ ಮೇಲೆ ಹಾಸ್ಕೊಡ್ತೀನಿ. ಸೋಫಾ ಮೇಲೆ ಮತ್ತೆ ಇದಕ್ಕೆ ಹಾಸ್ಕೊಡ್ತೀನಿ ಕಣಮ್ಮ. ಇದಕ್ಕೆ ನಂದು ಇದಕ್ಕೆ ನನ್ನ ಹಾಸಿಗೆ ಇದು ಮಾಡಿದ್ಯಾ? ನಾನು ಇದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಕೂರ್ಸೋಣ ಬಿಡು, ಚೆನ್ನಾಗಿರುತ್ತೆ ಅಲ್ವಾ? ಒಳ್ಳೆ ಐಡಿಯಾ ಕೊಟ್ಟೆ ಅಲ್ವಾ? ಗೈಸ್ ನೋಡಿ ಯಾವ ಥರ ಇದೆ ವೆದರು ಅಂತ. ಫುಲ್ ಮಳೆ ಬರೋ ಥರ ಇದೆ. ಹೊರಟಿದ್ದೀವಿ, ಬಟ್ ತುಂಬ ಹೆವಿ ಗಾಳಿ ಇದೆ. ನೋಡ್ಬೇಕು ಗೈಸ್ ಯಾವ ಥರ ಅಂತ. ಹೋಗೋದು ಬನ್ನಿ. ಫೀವರ್ ಹಾಕ್ಸ್ಬೇಕು ಇದಕ್ಕೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಡೋದಕ್ಕೆ ಅಮ್ಮ. ಎಷ್ಟು ದಿನ ಆಯ್ತಲ್ಲ ನೀನು ಅವಾಗ ಹಾಕ್ಸಿ? ಏನಮ್ಮ ಕೀ ಕೊಡು ಗಾಡಿದ. ನೋಡಿ ಗೈಸ್, ಇಲ್ಲಿ ತಗೊಳ್ಳೋಣ ಅಂತ ಬಂದ್ವಿ ಬಳ್ಳೆಹಣ್ಣು. ಮಾರ್ಕೆಟ್ಗೆ ಎಲ್ಲ ಹೋಗ್ಬಿಟ್ಟು ಬಂದ್ವಿ. ನೋಡಿ ಇಷ್ಟೇ ಐಟಮ್ ತಂದಿರೋದು. ಇಷ್ಟೇ ಅಲ್ಲ, ಇನ್ನೂ ಆಲ್ರೆಡಿ ತಂದು ಇಟ್ಟಿದ್ದೀವಿ, ನೋಡ್ಬೋದು ನೀವು. ಇದು ಕಟ್ಟಕ್ಕೆ ಬಾಳೆ ಇದು ಅದೆಲ್ಲ ತಂದ್ವಿ ಅಷ್ಟೇ. ಈಗ ಬಾಳೆ ದಿಂಡೊಂದು ಸಿಗಲಿಲ್ಲ. ಬಾಳೆ ದಿಂಡ ಅಂತೀನಿ, ಹೂವಿನ ದಂಡೆ ಒಂದು ಸಿಗಲಿಲ್ಲ ಗೈಸ್. ತರಕ್ಕೆ ಹೋಗ್ಬೇಕು ಈಗ ಮತ್ತೆ. ಯಾವ ಮಾರ್ಕೆಟ್ ಅಮ್ಮ ಅದು? ದೊಡ್ಡ ಮಾರ್ಕೆಟ್ನ ಥರ. ಅದಕ್ಕೆ ಕೇರ್ ಮಾರ್ಕೆಟ್ನ ಥರ. ಕೇರ್ ಮಾರ್ಕೆಟ್ ಅಲ್ವಾ? ಅಲ್ಲಿಗೆ ಹೋಗ್ಬೇಕು ಗೈಸ್ ಈಗ ತರಕ್ಕೆ. ಅದಕ್ಕೆ ಈಗ ಹೋಗೋಣ ಅಂತ ಈಗ ತಾನೇ ಬಂದೆ, ಮತ್ತೆ ಪುನಃ ಹೋಗ್ಬೇಕು. ಇನ್ನೂ ಬಂದು ರೆಡಿ ಮಾಡಿಕೊಡ್ಬೇಕೆಲ್ಲ ಫುಲ್ಲು. ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ ಗೈಸ್, ಆಮೇಲೆ ತೋರಿಸ್ತೀನಿ ಯಾವ ಥರ ಏನಾಗುತ್ತೆ ಪ್ರಿಪ್ರೇಷನ್ ಅಂತ. ಹೋಗ್ಬರೋಣ ಬನ್ನಿ ಅಲ್ಲಿಗೆ, ಕೇರ್ ಮಾರ್ಕೆಟಿಗೆ. ಸರ್ ಎಷ್ಟಿದು? 250, 200. ಅದೇ 200. ಇದು ರೋಜ್ ಹೂವು 200. ಯಾವ್ದಮ್ಮ ಲೆಂತ್ ಜಾಸ್ತಿ ಆಗೋಯ್ತಲ್ವಾ? ನೋಡಿ ಗೈಸ್, 200, 250 ಸೂರ್ಯಲಕ್ಷ್ಮಿ ಮೈಸೂರಲ್ಲಿ. ಗೈಸ್, ಇವಾಗ ಇಲ್ಲಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಲಾಸ್ಟ್ ಟೈಮ್ ಇಲ್ಲಿಟ್ಟಿದ್ವಿ, ಬಟ್ ಇವಾಗ ಇಲ್ಲಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಹಿಂದ್ಗಡೆ ಸ್ಕ್ರೀನೆಲ್ಲ ಹಾಕಬೇಕು, ನೋಡಬೇಕು ಗೈಸ್ ಯಾವ ಥರ ಬರುತ್ತೆ ಏನು ಅಂತ. ಇವಾಗಿನ ರೆಡಿ ಮಾಡ್ತಿದ್ವಿ, ಇನ್ನು ನಮ್ಮಮ್ಮ ಒಳಗಡೆ ರೆಡಿ ಮಾಡ್ತಾರೆ ನೋಡಿ. ನಿಂದಿನ ಎಷ್ಟೊತ್ತಾತಮ್ಮ? ಆಯಿತು, ಆಗೋಯ್ತಾ? ಬೆಳಿಗ್ಗೆ ಹೌದಾ? ಓಕೆ ಗೈಸ್,
ಓಕೆ ಗೈಸ್, ನೋಡೋಣ ಇದೆಯಾ ಯಾವ ಥರ ಏನಂತ ಡಿಸೈಡ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಇನ್ನು ನೋಡಬೇಕು ಇನ್ನೂ ಗೈಸ್. ನೋಡಿ ನಮ್ಮ ಅಮ್ಮ ಅಲ್ಲಿ ಸೀರೆ ಇದೆಲ್ಲ ರೆಡಿ ಮಾಡ್ಕೊತವ್ರೆ. ನಾನಿಲ್ಲಿ ಡೆಕೋರೇಷನ್ಗೆ ಅದು ಇದು ಎಲ್ಲ ಅದು ಎಲ್ಲ ನಂದು ಕೆಲಸ ಗೈಸ್, ಮಾಡ್ಕೋಬೇಕು. ನಾನು ಮಾಡ್ತಾಯಿದ್ದೀನಿ. ನೋಡೋಣ ಇದು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಈಗ 9:30 ಕೂತಿದ್ದೀನಿ, ಇನ್ನೂ ಊಟನೂ ಮಾಡಿಲ್ಲ. ಮಾಡೋಷ್ಟೊತ್ತಿಗೆ ನಾನು 10:30-11 ಗಂಟೆ ಆಗ್ತಿಲ್ಲಮ್ಮ ಡೆಕೋರೇಷನ್ ಮಾಡೋದಕ್ಕೆ. ಎಲ್ಲ ಫುಲ್ ಇನ್ನೂ ಒರೆಸ್ಕೋಬೇಕು ಇವೆಲ್ಲ ಟೇಬಲ್ಲೇನೇ. ತುಂಬ ಕೆಲಸ ಇದೆ ಗೈಸ್, ಇದೆಲ್ಲ ಮಾಡೋಷ್ಟೊತ್ತಿಗೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನೋ ಅಂತ ಗೈಸ್. ನೋಡಿ ಇವಾಗ ಇಷ್ಟು ರೆಡಿ ಮಾಡಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಇದಾಗ್ಬಿಡ್ತು. ಅದು ಕರೆಕ್ಟಾಗಿ ಲೆವೆಲ್ ಬರೋಣ ಅಂದ್ಬಿಟ್ಟು ಒಂದು ಉಪ್ತಾರ ಹಾಕ್ಬಿಟ್ಟು ಅಲ್ಲಿಗೆ ಇದು ಮಾಡಿದ್ದೀನಿ. ನೋಡಿ ಗೈಸ್, ಈಗ ಡೈನಿಂಗ್ ಟೇಬಲ್ ಮೇಲೆ ಕೂರಿಸ್ತಾ ಇರೋದು ನಾವು. ಇಲ್ಲಿ ಆ ಕಡೆ ಅಡುಗೆ ಮನೆ ಮಾಮೂಲಿ, ಇದು ದೇವ್ರ ಮನೆ ನಾರ್ಮಲ್ಲು. ನೋಡಿ ಯಾವ ಥರ ಕಾಣ್ತಿದೆ ಅಂತ. ಇನ್ನೂ ನೋಡ್ದ ಸ್ವಲ್ಪ ಇದಾದ್ಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಗೈಸ್. ಬಳೆ ಗಿಡ ಹಾಕಿ ತಡೆಯುತ್ತೆ ಗೊತ್ತಾ. ಗಾಯ್ಸ್, ಅದು ಸ್ಕ್ರೀನು ಬೇರೆದು ಬಿಟ್ಟಿದ್ದೆ. ವೆಂಕಟೇಶ್ವರ ಸ್ವಾಮಿದು ದೇವ್ರದ್ದು ಇಲ್ಲಿದೆ ನೋಡಿ. ಇದು ಫ್ಲಾಪ್ ಆಯಿತು. ಅದು ಯಾಕೋ ಅದು ಉಕ್ಕಿ ಕರೆಕ್ಟಾಗಿ ಕೂತಾ ಇಲ್ಲ, ಸೆಂಟ್ರಿಂಗ್ ಬರಲ್ಲ ಅಂದ್ಬಿಟ್ಟು ಈಗ ಮತ್ತೆ ನಾರ್ಮಲ್ ಇದೇನೂ ಬಿಟ್ಟಿದ್ದೀನಿ. ನೋಡ್ಬೇಕು ಇವಾಗ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ. ಹಾಂ, ಯಾವ ಹೂನಾ? ಅದು ಬೇಡ ಬಿಡು. ಅದು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅದು ಹೂವು. ಈಗ ಇದಕ್ಕೂ ಸೆಟ್ ಆಗ. ಹೌದಾ? ಅದೇ ಎಲ್ಲ ಕಲರ್. ನೋಡೋಣ ತಡಿ, ಇಟ್ಕ ಒಂದ್ಸತಿ ಬಿಟ್ಟು ನೋಡು. ಹಿಂದಕ್ಕೆ ಹೋಗಮ್ಮ. ನೋಡು ಯಾಕೆ ಚೆನ್ನಾಗಿ ಕಾಣ್ತಲ್ಲ. ಸಿಕ್ಸದ ಅದುವೇ. ಏನಾಗಲ್ಲ ತಗ, ಜಾರ್ಕತ್ತು. ನೋಡಿ ವಯಸ್ಸು ಇವಾಗ ಯಾವ ಥರ ಕಾಣ್ತಿದೆ ಅಂತ. ಈ 3ನೇ ಸತಿ 4ನೇ ಸತಿ ಹಾಕಿರೋದು ಸ್ಕ್ರೀನ್ ಹಿಂದ್ಗಡೆ ಬಿಚ್ಚಿ ಫ್ಯಾನ್ ಕಡೆಗೂ ಫುಲ್ ಬೇವು. ಇನ್ನು ಊಟನೂ ಮಾಡಿಲ್ಲ ಗಾಯ್ಸ್. ನೋಡಿ ಫೈನಲಾಗಿ ಈ ಥರ ಬಂದಿದೆ. ನಾನು ನಮ್ಮಮ್ಮ ಸೇರ್ಕೊಂಡು ಮಾಡಿದ್ದೀವಿ. ಸಾಕು ಅಂದ್ಕೋತೀನಿ. ಪರ್ಫೆಕ್ಷನಾಗಿ ಬಂದಿದೆ. ನಮಗೊಂದು ಸ್ವಲ್ಪ ಸಮಾಧಾನ ಇದೆ ಈ ಥರ ಮಾಡಿರೋದು. ಇನ್ನು ಬೆಳಗ್ಗೆ ಒಂದು ಸ್ವಲ್ಪ ಇದೆ, ಬೆಳಗ್ಗೆ ತೋರಿಸ್ತೀನಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ವ್ಯೂಸೇ ಬರ್ತಾ ಇಲ್ಲ, ನಂದು ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಓಕೆ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.